ಪ್ರತಿ ಬಾರಿ ದಿಲ್ಲಿಗೆ ಹೋದಾಗಲೂ ಕೂಡ ಯತ್ನಾಳ್ರು ತಾವು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗದೆ ಮರಳಿ ಬಂದಿದ್ದಾರೆ. ಆದರೆ ಮರಳಿ ಯತ್ನವ ಮಾಡು ಅನ್ನುವಂಥದ್ದು ಯತ್ನಾಳರ ಪರಿಪಾಠ ಆಗಿತ್ತು. ಆದರೆ ಯತ್ನಾಳ್ರು ಎಷ್ಟೇ ಮರಳಿ ಯತ್ನವನ್ನು ಮಾಡಿದರೂ ಕಡೆಗೆ ಆಗಿರುವಂಥದ್ದು ಮರಳಿ ಅವರನ್ನು ಪಕ್ಷದಿಂದ ಎತ್ತಿ ಹೊರಗೆ ಹಾಕುವಂಥ ಕೆಲಸ. ಮೂರನೇ ಬಾರಿಗೆ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಪ್ರತಿ ಬಾರಿ ದಿಲ್ಲಿಗೆ ಹೋದಾಗಲೂ ಕೂಡ ಬರಿಗೈನಲ್ಲೇ ವಾಪಸ್ ಆಗ್ತಾ ಇದ್ರು ಯತ್ನಾಳ್ರು. ಯಾಕಂದರೆ ಅವರು ಅಂದುಕೊಂಡಿದ್ದನ್ನು ಸಾಧಿಸಿಕೊಳ್ಳುವಂತಹ ನಿಟ್ಟಲ್ಲಿ ಅವರಿಗೆ ಯಾವುದನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಯತ್ನಾಳ್ ಉಚ್ಚಾಟಿಸಿದ BJPಗೆ ಪಂಚಮಸಾಲಿಗಳು ಪಂಚ್ ಕೊಡೋದಕ್ಕೂ ಕೂಡ ಮುಂದಾಕಿದ್ದಾರೆ. ಅದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಪ್ರತಿ ಬಾರಿ ದಿಲ್ಲಿಗೆ ಹೋದಾಗಲೂ ಕೂಡ ಬರಿಗೈನಲ್ಲೇ ವಾಪಸ್ ಆಗ್ತಾ ಇದ್ರು. ಯತ್ನಾಳ್ ಅವ್ರನ್ನ ಯಾವ ಸ್ವರೂಪದಲ್ಲಿ ಈಗಾಗಲೇ ಅವರಿಗೆ ಟೆನ್ಷನನ್ನು ತಂದಿಟ್ಟಿದೆ ಯತ್ನಾಳ್ ಟೀಮ್ಗೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿರುತ್ತದೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಗುಹೆ ಸೇರಿದ ಹುಲಿ. ಹಿಂದೂ ಹುಲಿ ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಇದ್ರು. ಉತ್ತರ ಕರ್ನಾಟಕದ ಹುಲಿ ಅಂತ ಅವರ ಅಭಿಮಾನಿಗಳು ಅವರನ್ನ ಪ್ರೀತಿಯಿಂದ ಕರೀತಾ ಇದ್ರು, ಆವೇಶದಿಂದ ಕರೀತಾ ಇದ್ರು. ಇದೆಲ್ಲವೂ ಕೂಡ ಒಂದು ಭಾಗ. ಆದರೆ ಈಗ ಉಚ್ಚಾಟನೆಯ ಬಳಿಕ ಗುಹೆ ಸೇರಿದೆ ಅದೇ ಹುಲಿ. ಉಚ್ಚಾಟನೆ ಬಳಿಕ ಸುಳಿವಿಲ್ಲ, ಸಂಧಾನದ ಮಾತುಕತೆ ಇಲ್ಲ, ಮಾತಂತೂ ಇಲ್ಲವೇ ಇಲ್ಲ. ಇದು ಸದ್ಯಕ್ಕೆ ಯತ್ನಾಳ್ರ ಪರಿಸ್ಥಿತಿ. ಸದಾ ಯಾವುದೇ ವಿಚಾರಗಳು ಬಂದಾಗ ಬಹಳ ನಿರ್ಭೀತಿಯಿಂದ ಮಾತನಾಡ್ತಕ್ಕಂತಹ ಯತ್ನಾಳ್ರು ಸದ್ಯಕ್ಕೆ ಮೌನ ಜಾರಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ ನಡೆ ಹಾಗೂ ನಿರ್ಧಾರಗಳು ಈಗಲೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಅವ್ರು ಏನು ಮಾಡ್ತಾರೆ ಒಂದಂತೂ ಸ್ಪಷ್ಟ, ಅವರಿಗೆ ಅಂದುಕೊಂಡದ್ದಕ್ಕಿಂತಲೂ ತೀವ್ರತರವಾದಂತಹ ಅಪಮಾನ ಆಗಿದೆ, ಮುಖಭಂಗ ಆಗಿದೆ. ಯಾಕಂದರೆ ಅವರು ಅಂದ್ಕೊಂಡಿದ್ರು, ನಾನು ಇಲ್ಲೇನೋ ಬದಲಾವಣೆಯನ್ನು ಮಾಡಿಸ್ತೀನಿ, ನನ್ನ ಬೆಂಬಲಕ್ಕೆ ಇನ್ಯಾರೋ ಇದ್ದಾರೆ, ಈ ಮೂಲಕವಾಗಿ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಿ ಅಂತ. ಸಾಧಿಸೋದು ಹೋಗಲಿ, ಈಗ ತಾನೇ ಆ ಪಕ್ಷದಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಕ್ಷದಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಸಮರವನ್ನು ನಿಲ್ಲಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನು ಟ್ವೀಟ್ಗಳ ಮೂಲಕವಾಗಿ, ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳ ಮೂಲಕವಾಗಿ ಅವರು ಹೇಳ್ತಾ ಇದ್ದಾರೆ. ಆದರೆ ಅವರು ನೇರವಾಗಿ ಎಲ್ಲೂ ಕೂಡ ಮಾತನಾಡೋದಕ್ಕೆ ಬಂದಿಲ್ಲ. ಹಾಗಾಗಿ ಏನು ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಇಲ್ಲಿ ಯತ್ನಾಳ್ರು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆಗೊಂಡಿರೋದು ಒಂದು ಭಾಗ. ಇದರ ನಡುವೆ ಮಾತಾಡದಿದ್ರೂ ಕೂಡ ಪೋಸ್ಟ್ಗಳ ಮೂಲಕವಾಗಿ ಅವರ ಅಭಿಪ್ರಾಯವನ್ನು ಹೊರಗಿಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹಿಂದೂ ಹುಲಿಯ ಖಡಕ್ ಪೋಸ್ಟ್ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ BJPಯಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಬಸನಗೌಡ ಪಾಟೀಲರು ಕಿಡಿಕಾರಿದ್ದಾರೆ. ತನ್ನನ್ನು ನಡೆಸಿಕೊಂಡಿರ್ತಕ್ಕಂಥ ರೀತಿಯ ಬಗ್ಗೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೈಕಮಾಂಡ್ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು, ಟ್ವೀಟ್ ದಾಳಿಯನ್ನು ಅಥವಾ ಸೋಷಿಯಲ್ ಮೀಡಿಯಾದ ದಾಳಿಯನ್ನು ನಡೆಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದೇ ಅಡ್ಜಸ್ಟ್ಮೆಂಟ್ನಿಂದ. ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ಗೆಲ್ಲುವ ಅವಕಾಶ BJPಗೆ ಇತ್ತು. ಆದರೆ ಅದನ್ನು ಕಳ್ಕೊಂಡಿರುವಂಥದ್ದು ನಾವು ಅಡ್ಜಸ್ಟ್ಮೆಂಟ್ನಿಂದ. ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಹಿನ್ನಡೆಯಾಗಿದೆ ಅನ್ನುವಂಥದ್ದನ್ನು ಯತ್ನಾಳ್ರು ತನ್ನ ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ. ಕಲಬುರಗಿ, ರಾಯಚೂರು, ಬಳ್ಳಾರಿ, ಚಿಕ್ಕೋಡಿಯಲ್ಲಿ ಸೋತಿದ್ವಿ. ಅಂದರೆ ಈ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆದ್ದಿದ್ದಂತಹ ಕ್ಷೇತ್ರಗಳು, ಇದು BJP ಗೆದ್ದಿದ್ದಂತಹ ಕ್ಷೇತ್ರಗಳು. ಹೈಕಮಾಂಡ್ ನಾಯಕರು ಸೋಲಿನ ಪರಾಮರ್ಶೆಯನ್ನು ಕೂಡ ಮಾಡಲಿಲ್ಲ. ಯಾಕೆ ಸೋತ್ವಿ ಅನ್ನೋದನ್ನು ಕೂಡ ಕೇಳೋದಕ್ಕೆ ಹೋಗಲಿಲ್ಲ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಅವನತಿ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಅವನತಿ ಆಗ್ತಾ ಇದೆ. BJP ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. BJPಯ ನಾಯಕರುಗಳು ಕುಟುಂಬ ರಾಜಕಾರಣ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ, ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. ಪಕ್ಷದ ವಿರುದ್ಧ ಮಾತನಾಡಿದವರನ್ನ ಉಚ್ಚಾಟನೆ ಮಾಡಿಲ್ಲ. ಯಾರೆಲ್ಲ ಪಕ್ಷದ ವಿರುದ್ಧ ಮಾತನಾಡಿದ್ರು ಅಂಥವ್ರನ್ನ ಉಚ್ಚಾಟನೆ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಜೊತೆ ಇರೋ ಶಾಸಕರ ಉಚ್ಚಾಟನೆಯನ್ನು ಕೂಡ ಇವರು ಮಾಡಿಲ್ಲ. ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಂತಹ ಶಾಸಕರಿದ್ದಾರೆ, ಅಂಥವರನ್ನೂ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ. ಇದೆಲ್ಲ ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ ಅಂತ ನೇರವಾದಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪಕ್ಷದ ವರಿಷ್ಠ ನಾಯಕರುಗಳ ನಿರ್ಧಾರದ ಬಗ್ಗೆ, ನಡೆಯ ಬಗ್ಗೆ. ನಮ್ಮ ವಕ್ಫ್ ಹೋರಾಟಕ್ಕೆ ಪ್ರಶಂಸೆ ಸಿಕ್ಕಿತ್ತು. ನಾವು ವಕ್ಫ್ ಹೋರಾಟವನ್ನು ನಡೆಸಿದ್ವಿ, ಅಹೋರಾತ್ರಿ ಧರಣಿ ಮಾಡಿದ್ವಿ, ಅದಕ್ಕೆ ಪ್ರಶಂಸೆಯನ್ನು ಕೊಟ್ಟರು. ನಮ್ಮದೇ ಪಕ್ಷದ ನಾಯಕತ್ವ ಕೊಡ್ತು. ಪಕ್ಷವನ್ನು ಕಟ್ಟಿದ್ದ ಈಶ್ವರಪ್ಪನವರನ್ನ ಹೊರಗಿಟ್ರು. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದಂತಹ ಈಶ್ವರಪ್ಪ ಅವರನ್ನೇ ಪಕ್ಷದಿಂದ ಹೊರದಬ್ಬುವಂತಹ ಕೆಲಸವನ್ನ ಮಾಡಿದ್ರು. ಡಾಕ್ಟರ್ VS ಆಚಾರ್ಯ, BB ಶಿವಪ್ಪ, ಮಲ್ಲಿಕಾರ್ಜುನಪ್ಪನವರನ್ನ ಕಡೆಗಣಿಸಿದ್ರು. ಯಾವ ಸ್ವರೂಪದಲ್ಲಿ ಅನ್ನುವಂಥದ್ದನ್ನು ಅವ್ರು ಹೇಳಬೇಕು. ಯಾಕೆಂದರೆ ಡಾಕ್ಟರ್ VS ಆಚಾರ್ಯ ಅವರು ಕಡೆ ತನಕ ಕೂಡ ಮಂತ್ರಿಯಾಗಿ ಇದ್ರು ಅನ್ನೋಂಥದ್ದನ್ನು ನಾವು ಮರಿಬಾರ್ದು. ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್.
ಇದು ನಮ್ಮ ತತ್ವ ಸಿದ್ಧಾಂತ, ಈ ತತ್ವ ನನ್ನದು ಅನ್ನೋದನ್ನು ಹೇಳಿದ್ದಾರೆ. ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಅಂತೇಳಿ. ನನ್ನ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಯತ್ನಾಳ್ರು ಹೇಳ್ಕೊಂಡಿದ್ದಾರೆ. ಭ್ರಷ್ಟಾಚಾರ, ಕುಟುಂಬ ರಾಜಕಾರಣಕ್ಕೆ ಕಡಿವಾಣವನ್ನು ಹಾಕಿ ಅನ್ನುವಂತಹ ಸಲಹೆಯನ್ನು BJP ಅವರಿಗೆ, ತನ್ನ ಹಳೆ ಪಾರ್ಟಿಗೆ, ಈಗ ಯಾಕಂದರೆ ಅವರು ಪಾರ್ಟಿದು ಹೊರ ಬಿದ್ದಿದ್ದಾರೆ, ಪಾರ್ಟಿಯ ಯಾವುದೇ ಕಾರ್ಯಕರ್ತ ಅಲ್ಲ ಈಗ ಅವರು, ಪ್ರೈಮರಿ ಮೆಂಬರ್ಶಿಪ್ ಇಂದು ಕೂಡ ಅವರ ಕಿತ್ತಾಕಲಾಗಿದೆ. ಜನಪರ ಕಾಳಜಿ ಇರುವ ನಾಯಕರಿಗೆ ಅವಕಾಶವನ್ನು ನೀಡಬೇಕು ಅನ್ನುವಂತಹ ಸಲಹೆಯನ್ನು BJP ಅವರಿಗೆ ಕೊಟ್ಟಿದ್ದಾರೆ ಯತ್ನಾಳ್ರು. ಸದ್ಯಕ್ಕೆ ಅವರು BJPಯಲ್ಲಿ ಇಲ್ಲ, BJPಯಲ್ಲಿ ಇಲ್ಲದೆ ಇರುವಂತಹ ನಾಯಕ. ಈ ಸಂದರ್ಭದಲ್ಲೇ BJP ನಾಯಕರುಗಳು ತಮ್ಮದೇ ಧಾಟಿಯಲ್ಲಿ ಯತ್ನಾಳ್ರನ್ನ ಪಕ್ಷದಿಂದ ಹೊರ ಹಾಕಿದ್ರ ಬಗ್ಗೆ ಮಾತನಾಡ್ತಾ ಹೋಗಿದ್ದಾರೆ, ತೋರಿಸ್ತೀನಿ. ನೆನ್ನೆನೇ ನಾನು ಕೆಲವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ನೋಡೋಣ, ಅಲ್ಟಿಮೇಟ್ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ತಲೆ ಬಾಗ್ತೀರಿ. ನಾವೆಲ್ಲ ಪಕ್ಷ ನಮಗೆ ತಾಯಿ ಇದ್ದಂಗೆ. ಸೊ ಕೇಂದ್ರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀರಿ. ನಾವೀಗೆಲ್ಲ ಏನು ಬೆಳವಣಿಗೆ ಆಗಿದೆ ಅದು ದುರದೃಷ್ಟಕರವಾಗಿರ್ತಕ್ಕಂಥ ಬೆಳವಣಿಗೆಗಳು. ನಾವೆಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲೇ ರಾಜಕಾರಣ ಮಾಡ್ತಿರೋರು. ಹಾಗಾಗಿ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಅನ್ನೋದು ದೇಶಕ್ಕೂ ಅನ್ವಯ ಆಗುತ್ತೆ, ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂಗಳಿಗೂ ಅನ್ವಯ ಆಗುತ್ತೆ. ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ. ಇಡೀ ಪಂಚಮಶಾಲೆ ಲಿಂಗಾಯತ ಸಮುದಾಯದ ಜನರೆಲ್ಲರೂ ಕೂಡ, ಯಾಕಂದರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಎಲ್ಲೊಂದು ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರ್ದು. ಎಲ್ಲೋ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂತು ಅಂತೇಳಿ BJPಯವರು ನಾವು ಪಡಬಾರ್ದನ್ನಂಥ ಕಾರಣದಿಂದ ಅವ್ರನ್ನ ನಾನು ವಿನಂತಿಯನ್ನು ಮಾಡ್ಕೊತೀನಿ, ಕೇಳ್ಕೊತೀನಿ. ಹೀಗೆ ಕೆಲವರು ಸೇಫಲ್ಲೂ ಸೇಫ್ ಗೇಮನ್ನು ಆಡ್ತಾ ಇದ್ದಾರೆ, ಕೆಲವರು ನೋಡೋಣ, ಒಂದು ಟ್ರೈ ಮಾಡೋಣ, ವಿನಂತಿ ಮಾಡೋಣ, ಬದಲಾವಣೆ ಏನಾದರೂ ಆಗದಿರ ಮಾಡಲಿ, ಆದರೂ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಯಾವಾಗ ಯತ್ನಾಳ್ರನ್ನ ಪಕ್ಷದಿಂದ ಹೊರ ಹಾಕಿದ್ರು, ಮುಂಚೂಣಿ ನಾಯಕರನ್ನೇ ಹೊರ ಹಾಕಿದ ಮೇಲೆ ನಮ್ಮ ಕತೆ ಏನು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇವರೆಲ್ಲರ ಸಭೆಯಲ್ಲೂ ಕೂಡ ಕೇಂದ್ರ ಸ್ಥಾನದಲ್ಲಿದ್ದಂಥವ್ರು ಇದೇ ಯತ್ನಾಳ್ರು. ಅಲ್ಲಿ ಕುಮಾರ್ ಬಂಗಾರಪ್ಪ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, BP ಹರೀಶ್ ಇರ್ಬೋದು, GM ಸಿದ್ದೇಶ್ವರ್ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಇವ್ರು ಯಾರೇ ಇರ್ಬೋದು, ಅವರೆಲ್ಲರೂ ಕೂಡ ಸಭೆ ಸೇರಿರುವಂಥದ್ದು ಯತ್ನಾಳ್ರು ಅಲ್ಲಿ ಇದ್ದರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಕಾರಣದೊಂದಿಗೆ. ಯಾಕಂದರೆ ಯತ್ನಾಳ್ರದ್ದು ಒಂಟಿ ಧ್ವನಿಯಾಗಿತ್ತು. ನಂತರ ಇವರೆಲ್ಲರೂ ಕೂಡ ಜಂಟಿಯಾಗ್ತಾ ಬಂದಂತಹ ನಾಯಕರುಗಳಾಗಿದ್ದರು. ತಮ್ಮ ಕ್ಷೇತ್ರಗಳಲ್ಲಿ ಅಥವಾ ತಮ್ಮ ಸ್ಥಾನಗಳಿಗೆ ಅಭದ್ರತೆ ಅಥವಾ ಅಲ್ಲಿ ಏನೋ ಕಿರುಕುಳ ಶುರುವಾಗಿದೆ ಅನ್ನುವಂತಹ ಭಾವನೆಗಳು ಅವರಿಗೆ ಬಂದಾಗ, ಅಥವಾ ಯಾರಿಗೂ ಟಿಕೆಟ್ ಕೈತಪ್ಪಿ ಹೋದಾಗ, ಅಂತಹ ಸಂದರ್ಭಗಳಲ್ಲಿ ಅವರು ಯತ್ನಾಳ್ರ ಹಿಂದೆ ಬಂದು ಸೇರ್ಕೊಂಡಿದ್ದಾರೆ. ಅಥವಾ ಕೆಲವರ ಸೋಲಿಗೂ ಕೂಡ ಕಾರಣಗಳು ಹುಡುಕಿ ಅವರು ಯತ್ನಾಳ್ರ ಜೊತೆಗೆ ಸೇರಿಕೊಂಡಿದ್ರು. ಹೀಗಾಗಿ ಯತ್ನಾಳ್ ಉಚ್ಚಾಟನೆ ಆದೇಶ ವಾಪಸ್ ಪಡೆಯುವಂತೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಈಗ ರೆಬೆಲ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಯತ್ನಾಳ್ ನೇತೃತ್ವದಲ್ಲೇ ರೆಬೆಲ್ ನಾಯಕರುಗಳು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂದರೆ ಯತ್ನಾಳ್ರ ಕೋರ್ ಕಮಿಟಿ ಅಲ್ಲೇ ಇದೆ. ಯತ್ನಾಳ್ರು ಹೇಳ್ತಾ ಇದ್ದಂಥದ್ದೇನು, ನಮ್ಮ ಕೋರ್ ಕಮಿಟಿ ಅಂತ, ಅವರ ಕೋರ್ ಕಮಿಟಿ ಇಲ್ಲೇ ಇದೆ. ಆದರೆ ಅದು BJPಯದ್ದ ಯಾರದ್ದೋ ಗೊತ್ತಿಲ್ಲ, ಯಾಕಂದರೆ BJPಗೆ ಅಧಿಕೃತವಾದಂಥ ಕೋರ್ ಕಮಿಟಿ ಇದ್ದೇ ಇದೆ. ಹೀಗಾಗಿ ಇದು ಯತ್ನಾಳ್ರ ಕೋರ್ ಕಮಿಟಿ ಇದೆಯಲ್ಲ, ಕುಮಾರ್ ಬಂಗಾರಪ್ಪ ಮನೆಯಲ್ಲೇ ರೆಬೆಲ್ಸ್ ಮೀಟಿಂಗ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿನೇ ಸಭೆ ನಡೆಸ್ಬೋದು. ರಮೇಶ್ ಜಾರಕಿಹೊಳಿ ಅವರೇ ಸ್ಪಷ್ಟಪಡಿಸಿದ್ದಾರೆ, ನಾಳೆ ಒಂದು ಸಭೆ ಸೇರ್ತೀವಿ ಅಂತೇಳಿ. ಆತುರದ ನಿರ್ಧಾರದ ಬದಲು ದೂರಿನ ಪರಾಮರ್ಶೆಗೆ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನಾವಿಲ್ಲಿ ಆತುರದ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ, ಬದಲಿಗೆ ದೂರನ್ನು, ನೀವೇನು ನಿರ್ಧಾರವನ್ನು ಕೈಗೊಂಡಿದ್ದೀರಿ ಅದನ್ನು ಮತ್ತೊಮ್ಮೆ ಪರಾಮರ್ಶೆ ಮಾಡಿ, ಅದನ್ನು ಹಿಂಪಡೆಯುವ ಪ್ರಯತ್ನವನ್ನು ಮಾಡಿ ಅನ್ನುವಂಥ ವಿನಂತಿಯ ಕಡೆಗೆ ಇವರು ಹೋಗ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ, ತೋರಿಸ್ತೀನಿ. ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತಗೊಂಡ್ರೆ ಅದು ನೋಡೋಣ, ಯಾಕೆ ತಗೊಂತ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿವಸಮಿತಿ ಅವ್ರು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದ್ರೆ ಪಕ್ಷದ ನಾವು ದೊಡ್ಡವರಲ್ಲ, ಪಕ್ಷ ಏನೋ
ಏನೋ ತಪ್ಪು ಇರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನ್ ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಅವ್ರನ್ನ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚ ಹಿಂದೆ ಪಡೆದ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ಇದೇ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆವರೆಗೂ ಕೂಡ ಹೇಳ್ತಾ ಇದ್ರು, ಈ ಅಧ್ಯಕ್ಷರ ನೇತೃತ್ವದಲ್ಲಿ ನಾವಿರೋದಕ್ಕೆ ಸಾಧ್ಯ ಇಲ್ಲ, ಈ ಅಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಒಬ್ಬರು ಉಚ್ಚಾಟನೆ ಆದ ನಂತರ ಏನು ತಪ್ಪಾಗಿದೆ ಅನ್ನೋದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ಕೊಳ್ತೀವಿ, ಸರಿ ಮಾಡ್ಕೊಂಡು ಹೋಗೋಣ ಅನ್ನುವಂತಹ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಇದು ಈ ಕಾರಣಕ್ಕಾಗಿಯೇ BJP ಹೈಕಮಾಂಡ್ ಇಂಥದ್ದೊಂದು ಆ್ಯಕ್ಷನನ್ನು ತೆಗೆದುಕೊಂಡಿರೋದು ಕೂಡ ಸ್ಪಷ್ಟ ಇದೆ. ಇಂತಹ ಮಾತುಗಳು ಬರುತ್ತಾ ಅಂತ ನೋಡುವ ಕಾರಣಕ್ಕಾಗಿ ಕೂಡ ಯತ್ನಾಳ್ ಉಚ್ಚಾಟನೆಯಿಂದ ಪಂಚಮಸಾಲಿ ಸಮುದಾಯ ಸಿಟ್ಟಾಗಿದೆ. ಅವರು ಸಿಟ್ಟಾಗಿದ್ದಾರೆ, ಪಂಚಮಸಾಲಿ ಸಮುದಾಯದ ನಾಯಕರುಗಳು ಸಿಟ್ಟಾಗಿದ್ದಾರೆ. ಯತ್ನಾಳ್ ಪರ ಮಾತನಾಡ್ತಾ ಇರುವಂತಹ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಯತ್ನಾಳ್ರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆದೇಶ ಹಿಂಪಡಿಬೇಕು ಅನ್ನುವಂತಹ ಆಗ್ರಹವನ್ನು ಶ್ರೀಗಳು ಮಾಡಿದ್ದಾರೆ. ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಹಾಕೋಬೇಡಿ ಅಂತ ಶ್ರೀಗಳು BJPಯವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ಮಾತು ಕೇಳಿ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂಥ ನೇರ ಆಪಾದನೆಯನ್ನು ಅವರು ಕೂಡ ರಾಜಕೀಯ ಧಾಟಿಯಲ್ಲಿನೇ ಮಾತನಾಡಿದ್ದಾರೆ. ಮರುಪರಿಶೀಲನೆ ಮಾಡದೇ ಹೋದರೆ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಪಂಚಮಸಾಲಿ ಸಮುದಾಯದ ಜಗದ್ಗುರುಗಳು ಬಂದಿದ್ದಾರೆ. ಏಪ್ರಿಲ್ 10ರೊಳಗೆ ಉಚ್ಚಾಟನೆ ವಾಪಸ್ ಪಡಿಬೇಕು ಅನ್ನುವಂತಹ ಆಗ್ರಹವನ್ನು ಮುಂದಿಟ್ಟಿದ್ದಾರೆ. ಏಪ್ರಿಲ್ 13ರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಇಲ್ಲದೆ ಹೋದರೆ ನಾವು ನಡೆಸಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋರನ್ನು ದೂರ ಇಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು ಮೋದಿ, ಅಮಿತ್ ಶಾ, ನಡ್ಡಾ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಈ ವಿಚಾರದಲ್ಲಿ ಅನ್ನುವಂಥದ್ದನ್ನು ಇವರೇ ಒಂದು ರೀತಿಯಂಥ ಡೆಡ್ಲೈನನ್ನು ಪಕ್ಷದ ಹೈಕಮಾಂಡ್ನವರಿಗೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ವಿಜಯಪುರದ ಶಾಸಕರು, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು, ಹಿಂದೂವಾದಿಗಳ ಫೈರ್ ಬ್ರ್ಯಾಂಡ್ ಮತ್ತು ಪಂಚಮಸಾಲಿ ಸಮಾಜದ ಪ್ರಚಂಡ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಎಲ್ಲೇ ಒಂದು ಕಡೆ ರಾಜಕೀಯವಾಗಿ ಹತ್ತಿಕ್ಕಬೇಕು. ಈ ಮೂಲಕ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸಬೇಕು. ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವವನ್ನು ಕುಗ್ಗಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರುಗಳು ಪಕ್ಷದ ವರಿಷ್ಠರಿಗೆ ಕುತಂತ್ರದ ಮೂಲಕವಾಗಿ ಅವರನ್ನು ಎಲ್ಲೇ ಒಂದು ಕಡೆ ಮಿಸ್ಗೈಡ್ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ಇವತ್ತು ನಾವೆಲ್ಲರೂ ಸಹ ಖಂಡಿಸ್ತೀವಿ. ಹಾಗಾಗಿ ಹೀಗೆ ಸ್ವಾಮೀಜಿಯವರು ಕೂಡ BJP ಒಳಗಡೆ ಏನು ನಡೀತಿದೆ ಅನ್ನೋದರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹೈ ತಂತ್ರಗಾರಿಕೆ ಏನು ಈ ವಿಚಾರದಲ್ಲಿ ಅಂತ ಗಮನಿಸಬೇಕು. ವಿಜೇಂದ್ರ ವಿರುದ್ಧದ ಆರೋಪಗಳ ಬಗ್ಗೆಯೂ ಕೂಡ ಪರಿಗಣನೆ ಆಗತ್ತಾ? ವಿಜೇಂದ್ರ ಅವರ ಬಗ್ಗೆ, ಅವರ ಕಾರ್ಯವೈಖರಿಯ ಬಗ್ಗೆ ಏನು ಅಸಮಾಧಾನವನ್ನು ಹೊರಹಾಕ್ತಿದಾರಲ್ಲ, ಆ ವಿಚಾರವನ್ನು ಕೂಡ ಸೀರಿಯಸ್ ಆಗಿ ಪರಿಗಣಿಸ್ತಾರಾ? ರಾಷ್ಟ್ರಾಧ್ಯಕ್ಷರ ಆಯ್ಕೆ ಬಳಿಕ ವಿಜೇಂದ್ರ ಹಾಗೂ ಅವರ ಬಣಕ್ಕೂ ಕೂಡ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡ್ತಾರಾ ಅಂತೇಳಿ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕುಕ್ ನೀಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ವಿಜೇಂದ್ರ ಅವ್ರನ್ನ ಈಗ ಒಬ್ಬರನ್ನ ತೆಗೆದ ತಕ್ಷಣವೇ ಇನ್ನೊಬ್ಬರು ಹಾಗೆ ಅದೇ ಸ್ಥಾನದಲ್ಲಿ ಮುಂದುವರೆದ್ರೆ ಹೌದು ಅವರ ಮೇಲ್ಗೈ ಸಾಧಿಸಿದ್ದಾರೆ ಅನ್ನುವಂಥ ಅರ್ಥ ಹೋಗುತ್ತೆ. ಮತ್ತು ಅದು ಪಕ್ಷಕ್ಕೂ ಕೂಡ ದೂರದೃಷ್ಟಿಯಿಂದ ಅಪಾಯಕಾರಿ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಹಾಕಬಹುದು. 6 ತಿಂಗಳ ಬಳಿಕ ಯತ್ನಾಳ್ ಉಚ್ಚಾಟನೆ ವಾಪಸ್ ಪಡೆಯುವಂತಹ ತಂತ್ರಗಾರಿಕೆಯನ್ನು ಕೂಡ ರೂಪಿಸಬಹುದು. ಯಾಕಂದರೆ ಹೇಳಿ ಯತ್ನಾಳ್ರು BJPಯ ಸಿದ್ಧಾಂತಗಳಿಗೆ ಪೂರಕವಾಗಿರುವಂತಹ ಮನುಷ್ಯ. ಮಾತು ಸ್ವಲ್ಪ ಎಲ್ಲೊಂದು ಕಡೆ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲಿ ಯಾವ ಮಾತನ್ನು ಹೇಳಬೇಕೋ ಅದನ್ನು ಬಿಟ್ಟು ಅದರಾಚೆಯೂ ಕೂಡ ಮಾತನಾಡ್ತಾರೆ ಅನ್ನುವಂತಹ ಸಿಟ್ಟು ಅವ್ರ ಬಗ್ಗೆ ಇದ್ದೇ ಇದೆ. ಪಕ್ಷದ ನಾಯಕತ್ವಕ್ಕೆ ಎರಡೂ ಬಣಕ್ಕೂ ಕೂಡ ಮೂಗುದಾರ ಹಾಕುವಂತಹ ತಂತ್ರಗಾರಿಕೆಯನ್ನು ಇದೇ ಸಂದರ್ಭದಲ್ಲಿ BJP ಹೈಕಮಾಂಡ್ ಮಾಡುತ್ತಾ ಅನ್ನುವಂತಹ ವಿಚಾರ ಇದ್ದೇ ಇದೆ. ಪಕ್ಷ ವಿರೋಧಿ ಕೆಲಸ, ಶಿಸ್ತು ಉಲ್ಲಂಘಿಸಿದವರಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಬಹುದು ಅನ್ನುವಂತಹ ಚರ್ಚೆ BJPಯ ತಟಸ್ಥ ಗುಂಪಿನಲ್ಲಿ ಸದ್ಯಕ್ಕೆ ಸಾಗ್ತಾ ಇದೆ. ಅವರ ಪ್ರಕಾರ ಹೈಕಮಾಂಡ್ ಈ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ಬೋದು. ಇದು ಕೇವಲ ಯತ್ನಾಳ್ರ ಉಚ್ಚಾಟನೆಗೆ ಸೀಮಿತ ಆಗೋದಿಲ್ಲ, ಇನ್ನೊಬ್ರಿಗೂ ಕೂಡ ಇದರಿಂದ ತೊಂದರೆ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಆದರೆ ಇಷ್ಟೆಲ್ಲದರ ನಡುವೆ ಯತ್ನಾಳ್ರು ಮುಂದೇನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಯಾಕಂದರೆ ಯತ್ನಾಳ್ ಅವ್ರಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಮಾಡುವವರಿಲ್ಲ. ಅವರು ಯಾರ ಬಗ್ಗೆ ಕೂಡ ಮಾತನಾಡ್ಕೊಳ್ಬೋದು ಅವರು ಈಗ. ಯಾಕಂದರೆ ಅವರು ಸರ್ವ ಸ್ವತಂತ್ರರು. ಇವಾಗ BJPಯ ಬಗ್ಗೆ ಬೈಯೋದಿಕ್ಕೂ ಇರ್ಬೋದು ಅಥವಾ ಹೊಗಳೋದಿಕ್ಕೂ ಇರ್ಬೋದು, ನಾಯಕತ್ವವನ್ನು ಹೊಗಳೋದಿಕ್ಕೆ ಇರ್ಬೋದು ಅಥವಾ ಬೈಯೋದಿಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಅವರು ಸರ್ವ ಸ್ವತಂತ್ರರು. ಈಗ ಅವರಿಗೆ ಪಾರ್ಟಿಯ ಚೌಕಟ್ಟುಗಳು ಇಲ್ಲ. ಆದರೆ ಹಾಗೆಂತೇಳಿ ಅವರು ಸದ್ಯಕ್ಕೆ ಶಾಸಕರಾಗಿ ಮುಂದುವರಿತಾರೆ. ಯತ್ನಾಳ್ ಈಗ ಯಾವುದೇ ಅಡ್ಡಿ ಮಾಡುವಂಥವ್ರು ಇಲ್ಲದೇ ಇದ್ದರೂ ಕೂಡ
ಯಡಿಯೂರಪ್ಪ ಕುಟುಂಬ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸುವಂಥ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ಅವಕಾಶ ಸಿಕ್ಕಾಗಲೆಲ್ಲ ಇದುವರೆಗೂ ಕೂಡ ಯಡಿಯೂರಪ್ಪ ಅವರ ಕುಟುಂಬವ್ರನ್ನ ಬಿಡಲಿಲ್ಲ, ಇನ್ನು ಮುಂದೆಯೂ ಕೂಡ ಬಿಡುವ ಲಕ್ಷಣ ಕಾಣ್ತಾ ಇಲ್ಲ. ಯಾವುದೇ ವೇದಿಕೆ, ಅದೇನು BJPಯದ್ದೇ ವೇದಿಕೆ ಆಗಬೇಕು ಅಂತೇನಿಲ್ಲ ಯತ್ನಾಳ್ರಿಗೆ ಯಡಿಯೂರಪ್ಪ ಅವರ ವಿರುದ್ಧ ಮಾತನಾಡೋದಕ್ಕೆ. ಬೇರೆ ಬೇರೆ ವೇದಿಕೆಗಳಲ್ಲಿ ಈ ಹಿಂದೆಯೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆಯೂ ಕೂಡ ಆ ವಿಚಾರವನ್ನು ಮುಂದುವರಿಸಬಹುದು. ವಿಜೇಂದ್ರ ವಿರುದ್ಧ ಮತ್ತಷ್ಟು ಟೀಕಾ ಪ್ರಹಾರವನ್ನು ಮಾಡಬಹುದು. ರಾಜ್ಯಾಧ್ಯಕ್ಷರ ಫೇಲ್ಯೂರ್ಗಳನ್ನು ಎತ್ತಿ ತೋರಿಸುವಂತಹ ಕೆಲಸವನ್ನು ಮಾಡಬಹುದು. ಅವರು ಹೆಂಗೆ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಹೋರಾಟವನ್ನು ತೀವ್ರಗೊಳಿಸಬಹುದು. ಬೇಕಿದ್ರೆ ವಕ್ಫ್ ಹೋರಾಟವನ್ನು ಕೂಡ ಮತ್ತೆ ಕೈಗೆತ್ತಿಕೊಳ್ಬೋದು. ಸಮುದಾಯವನ್ನು ಎತ್ತಿ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಸಮುದಾಯದ ಅಸ್ಮಿತೆಯ ವಿಚಾರವನ್ನು ಇಟ್ಕೊಂಡು, ಸ್ವಾಭಿಮಾನದ ವಿಚಾರವನ್ನು ಇಟ್ಕೊಂಡು ಕೂಡ ಅವರು ಮುಂದುವರಿಯುವಂತಹ ಸಾಧ್ಯತೆ ಇದ್ದೇ ಇದೆ. ಎಲ್ಲವೂ ಕೂಡ ಯತ್ನಾಳ್ರಿಗಿರುವಂಥ ಅವಕಾಶಗಳು. ಅಷ್ಟು ಸುಲಭವಾಗಿ ಅವರು ತನ್ನ ವಿಚಾರವನ್ನು ಬಿಟ್ಟುಕೊಡುವಂಥವ್ರು ಯತ್ನಾಳ್ರು ಅಲ್ಲ. ಹಿಂದೆಯೂ ಕೂಡ ನೋಡಿದ್ದೀವಿ, ಅವರು ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರೇನು ತಗ್ಗಿ ಬಗ್ಗಿ ನನ್ನಿಂದೇನೋ ತಪ್ಪಾಯಿತು ಅನ್ನೋಂಥ ದಾಂಡಿಯಲ್ಲಿ ಮಾತನಾಡುವಂತಹ ವ್ಯಕ್ತಿ ಅಲ್ವೇ ಅಲ್ಲ. ಹೀಗಾಗಿ ಈಗಲೂ ಕೂಡ ಅವರು ತಗ್ಗಿ ಬಗ್ಗಿ ಮಾತಾಡ್ತಾರೆ, ನನ್ನಿಂದೇನೋ ತಪ್ಪಾಯಿತು ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಊಹಿಸುವಂಥದ್ದು ತಪ್ಪಾಗುತ್ತೆ. ಯತ್ನಾಳ್ರು ಏನಿದ್ರು ಕೂಡ ಯತ್ನಾಳ್ರಿ, ಅದು ಯತ್ನಾಳ್ರ ಸ್ಪೆಷಾಲಿಟಿ. ಅವ್ರನ್ನ ಟೀಕೆ ಮಾಡಿದ್ರು ಅಷ್ಟೇ, ಅವ್ರನ್ನ ಹೊಗಳಿದ್ರು ಅಷ್ಟೇ, ಯತ್ನಾಳ್ರದ್ದು ಅದೇ ಧಾಟಿಯ ಮಾತುಗಳು ಇದ್ದೇ ಇರ್ತವೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ನಾಯಕರು ತಮ್ಮದೇ ರೀತಿಯಾದಂತಹ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಹೋರಾಟ ಈ ಕುಟುಂಬ ರಾಜಕೀಯ ವಿರುದ್ಧ ಇತ್ತು, ಭ್ರಷ್ಟಾಚಾರದ ವಿರುದ್ಧ ಇತ್ತು. ಆ ಹೋರಾಟಕ್ಕೆ ಇವತ್ತು ಕೇಂದ್ರ BJP ಅವರು ಝಟ್ಕಾ ಕಟ್ಟು ಹೊಡೆದ್ಬಿಟ್ಟಿದ್ದಾರೆ. ನಮಗೆ ಭ್ರಷ್ಟಾಚಾರ ಇಷ್ಟ, ಕುಟುಂಬ ರಾಜಕೀಯ ಇಷ್ಟ, ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಇವರಿಬ್ಬರನ್ನ ನಾವು ಬಿಟ್ಕೊಡೋದಿಲ್ಲ. ನಮ್ಮ ಪಕ್ಷದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು ಬಿಡಬೇಕು ಅನ್ನೋದು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ. ಮತ್ತಿದು ಈಗ ಅಪ್ರಸ್ತುತ, ಯಾಕಂದರೆ ನಾವಾಗಿ ಅವ್ರನ್ನ ತಗೋತೀವಿ ಈಗೋತೀವಿ ಹೇಳಕ್ಕೆ ಅವರೇ ನಮ್ಮನ್ನು ಬಂದಿಲ್ಲ. ಈಗ ಒಂದು ವೇಳೆ ಬಂದರೆ, ಅವ್ರು ಬಂದರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅಷ್ಟು ಸರಳವಾಗಿಯೂ ಕೂಡ ಇಲ್ಲ. ಹೀಗೆ ಯತ್ನಾಳ್ರ ವಿಚಾರದಲ್ಲಿ ಎಲ್ಲರೂ ಕೂಡ ಅವರವ್ರದೇ ಆದಂತಹ ಧಾಟಿಯ ಮಾತುಗಳನ್ನು ಕಾಂಗ್ರೆಸ್ನವರು ಕೂಡ ಆಡ್ತಾ ಇದ್ದಾರೆ. ಯಾಕಂದರೆ ಯತ್ನಾಳ್ ಒಬ್ಬ ದೊಡ್ಡ ನಾಯಕ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಅವರು ವಿಜಯಪುರ ನಗರದ ಶಾಸಕರಾಗಿ ಅವರು ಮಾಡಿರ್ತಕ್ಕಂತಹ ಕೆಲಸವೂ ಕೂಡ ಅಲ್ಲಿ ಜನ ಅದನ್ನು ಶ್ಲಾಘಿಸಿರುವಂತಹ ಅಂಶಗಳನ್ನು ಕೂಡ ನಾವು ಹಲವು ಸಂದರ್ಭಗಳಲ್ಲಿ ನೋಡಿದ್ದೀವಿ. ಹೀಗಾಗಿ ಯತ್ನಾಳ್ರು ಸದ್ಯಕ್ಕೆ ಪಕ್ಷದಿಂದ ಹೊರಬಿದ್ದಿದ್ದಾರೆ. ಮುಂದೇನು ಮಾಡ್ತಾರೆ, ಇದು ರಾಜಕೀಯವಾಗಿರ್ತಕ್ಕಂತಹ ಕುತೂಹಲ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವಾರದಿಂದಲೂ ಒಂದೇ ಮಾತು, ಈಗ ಬೇರೆಯದ್ದೇ ಮಾತು. ಹನಿ ಹನಿ ಅಂತಿದ್ದವರು ಒಮ್ಮೆಲೆ ಸುಪಾರಿ ಕೊಲೆ ಅಂತ ಹೇಳ್ತಿರುವುದು ಯಾಕೆ? ಎಲ್ಲ ಕೇಸ್ನಂತೆಯೇ ಹಳ್ಳ ಹಿಡಿತ ಹನಿ ಟ್ರ್ಯಾಪ್ ಪ್ರಕರಣ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಹಳ್ಳ ಹಿಡಿತ ಹನಿ ಟ್ರ್ಯಾಪ್. ಸದನದ ಒಳಗೆ ಯತ್ನಾಳ್ರು ತಮ್ಮ ಹೆಸರನ್ನು ಪ್ರಸ್ತಾಪಿಸಿದ್ರು ಅನ್ನುವಂತಹದ್ದನ್ನೇ ನೆಪವಾಗಿಟ್ಟುಕೊಂಡು ಸ್ಪಷ್ಟೀಕರಣವನ್ನು ಕೊಟ್ಟಂತಹ KN ರಾಜಣ್ಣ ಅವರು, ನನ್ನ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, ಅದರ ಬಗೆಗಿನ ಪುರಾವೆಗಳೊಂದಿಗೆ ನಾನು ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅಂತ ಹೇಳಿದರು. ಮೊನ್ನೆಯಿಂದಲೂ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ಇವತ್ತು ಮಾತ್ರ ಅದು ಕೊಲೆ ಸುಪಾರಿಗೆ ಬಂದಿದೆ. ಕೊಲೆ ಯತ್ನ ಅಥವಾ ಹಲ್ಲೆ ನಡೆಸಬೇಕು ಅನ್ನೋಂಥ ಕಾರಣಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋಲಿಕ್ಕೆ ಬಂದು ನಿಂತಿದೆ. 3 ದಿನಕ್ಕೆ ವರಸೆ ಬದಲಿಸಿದ್ದಾರೆ MLC ರಾಜೇಂದ್ರ. ಮೊನ್ನೆ ಅವರು ಕೂಡ ಹೇಳ್ತಾ ಇದ್ರು, ನನ್ನನ್ನು ಹನಿ ಟ್ರ್ಯಾಪ್ ಮಾಡೋಕ್ಕೆ ಯತ್ನಿಸಿದ್ದಾರೆ, ನನಗೂ ವಿಡಿಯೋ ಕಾಲ್ ಮಾಡಿದ್ದಾರೆ, ನನಗೂ ಆಡಿಯೋ ಕಾಲ್ ಮಾಡಿದ್ದಾರೆ, ನನಗೂ ಫೋನ್ ಕಾಲ್ಗಳು ಬಂದಿದ್ವು. ಈ ಮಾತುಗಳನ್ನು ಹೇಳಿದಂಥವ್ರು ಯಾರು? ಇಡೀ ಕರ್ನಾಟಕ ಕೇಳಿಸ್ಕೊಂಡಿರ್ತಕ್ಕಂತಹ ಮಾತಿದು. ಕೊಲೆಗೆ ಸುಪಾರಿ ಬಗ್ಗೆ ನಾಳೆ ತುಮಕೂರು SP ಕಚೇರಿಗೂ ಕೂಡ ದೂರು ಕೊಡುವಂಥ ಸಾಧ್ಯತೆ ಇದೆ. ಇವ್ರಿಗೆ ಯಾವುದೇ ಪೊಲೀಸ್ ಠಾಣೆಗಳು ಸಿಗ್ತಾ ಇಲ್ಲ. ಇವ್ರಿಗೇನೇ ಸಿಕ್ಕಿದ್ರು ಕೂಡ ಹಿರಿಯ ಅಧಿಕಾರಿಗಳ ಆಫೀಸ್ಗಳು ಮಾತ್ರ ಸಿಗ್ತಾ ಇರುವಂಥದ್ದು. ಯಾಕಂದರೆ ಇವರು ವಿಶೇಷವಾದಂತಹ ಕೆಟಗರಿಗೆ ಬರ್ತಕ್ಕಂತಹ ವ್ಯಕ್ತಿಗಳು ಅನ್ನೋ ಕಾರಣಕ್ಕಾಗಿರಬೇಕು. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿದ್ದಾರೆ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು. SHOಗಳು ಇರೋದು ಏನಕ್ಕೆ? ಇದೇ ಕಾರಣಕ್ಕಾಗಿ. ಸ್ಟೇಷನ್ ಹೌಸ್ ಆಫೀಸರ್ಗಳು ಇರುವಂಥದ್ದು ಯಾವ ಕಾರಣಕ್ಕಾಗಿ? ಈ ರೀತಿಯಂಥ ದೂರುಗಳು ಬಂದಾಗ ಪ್ರಕರಣ ದಾಖಲಿಸ್ಕೊಳ್ಳುತ್ತೆ. ಏನು ಕಮಿಷನರ್ ದೂರು ದಾಖಲಿಸಿಕೊಂಡು FIR ಬರೀತಾರೆ? ಈ ವಿಚಾರಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಇವರು ತುಂಬ ಹೈಪ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಪ್ರಕರಣನ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಬದ್ಧತೆ ಇವರಲ್ಲಿ ಕಾಣ್ತಾ ಇಲ್ಲ. ಇದು ಸ್ಪಷ್ಟವಾಗಿ ಗೋಚರಿಸಿದ್ದು. ರಾಜೇಂದ್ರ ಅವರು ಒಮ್ಮೆ ಒಂದು ಮಾತನ್ನು ಹೇಳ್ತಾರೆ, ಇವತ್ತು ಇನ್ನೊಂದು ರೀತಿಯಾದಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಯಾವ ಸ್ವರೂಪದಲ್ಲಿ ಯಾವ್ಯಾವ ರೀತಿಯಲ್ಲಿ ಇವರು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಪ್ರಕರಣಕ್ಕೆ ಅಂದರೆ ರಾಜೇಂದ್ರ ಅವರು ಅವರದೇ ಮಾತಿನಲ್ಲಿ ಹೇಳಿರುವಂಥದ್ದು, ಅವರದೇ ಬಾಯಿಯಿಂದ ಬಂದಿರುವಂಥ ಅವರದೇ ಮಾತು ಅಂತ ಏನು ಅಂತ ಹೇಳಿದ್ರೆ, ನನ್ನನ್ನು ಟ್ರ್ಯಾಪ್ ಮಾಡುವ ಪ್ರಯತ್ನ ನಡೆದಿತ್ತು.
ಯಾವ ಸ್ವರೂಪದಲ್ಲಿ? ಫೋನ್ ಕಾಲ್ ಮೂಲಕವಾಗಿ, ವಿಡಿಯೋ ಕಾಲ್ ಮೂಲಕವಾಗಿ ಈ ರೀತಿಯಾಗಿ ತನ್ನನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅನ್ನೋ ಮಾತುಗಳನ್ನು ಹೇಳಿದವರು ಯಾರು? ಕೆ ಎನ್ ರಾಜಣ್ಣ ಅವರ ಪುತ್ರ. ಅವರು ಮಾತನಾಡಿರ್ತಕ್ಕಂತಹ ಮಾತುಗಳನ್ನು ಈಗ ಅವರೇ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ರಾಜೇಂದ್ರ ರಾಜಣ್ಣ ಅವರು ಈಗ ತನ್ನ ಹೇಳಿಕೆನೇ ಬದಲಿಸ್ತಾ ಇದ್ದಾರೆ. ಒಂದು ವಾರದಿಂದಲೂ ಕೂಡ ಹನಿ ಟ್ರ್ಯಾಪ್ ಅಂತಿದ್ದಂತಹ ರಾಜೇಂದ್ರ ಈಗ ಉಲ್ಟಾ ಹೊಡೆದಿದ್ದಾರೆ. ಮೊನ್ನೆ ತುಮಕೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಯಾವ ಸ್ವರೂಪದಲ್ಲಿ, ಯಾವ ಧಾಟಿಯಲ್ಲಿ ಇವರು ಮಾತನಾಡಿದ್ರು, ಇಡೀ ರಾಜ್ಯ ಕೇಳಿಸ್ಕೊಂಡಿರ್ತಕ್ಕಂಥ ಮಾತುಗಳಿಗೆ ಕೇವಲ ಅವರು ಅಲ್ಲಿ ಆಡಿ ಹೋದ್ರು ಅಂತ ಹೇಳುವಂಥ ರೀತಿಯದ್ದಲ್ಲ. ಆದರೆ ಈಗ ಅವ್ರು ಹೇಳ್ತಾರೆ ಅದು ಹನಿ ಟ್ರ್ಯಾಪ್ ಅಲ್ಲ, ಕೊಲೆಗೆ ಸುಪಾರಿ. ಯಾರು ಸುಪಾರಿ ಕೊಟ್ಟಿದ್ದು, ಯಾವಾಗ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಮನೆಯಲ್ಲಿ ಶಾಮಿಯಾನ ಹಾಕುವಂಥ ನೆಪದಲ್ಲಿ ಕೊಲೆ ಮಾಡೋದಕ್ಕೆ ಬಂದಿದ್ರು ಅನ್ನುವಂಥ ಮಾತ್ರ ಹೇಳ್ತಾರೆ. ಅದು ಇವಾಗಿದ್ದಲ್ಲ ಕತೆ, ಇದು ನವೆಂಬರ್ ತಿಂಗಳಿನಲ್ಲಿ ಆಗಿರುವಂಥ ಕತೆ ಅಂತ ಇದು. ಅಂದರೆ ನವೆಂಬರ್ ತಿಂಗಳಿನಿಂದ ಇವರಿಗೆ ನನ್ನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೀರಿಯಸ್ ಅನಿಸಿರೋದು ಇವತ್ತು ಮಾರ್ಚ್ 27ನೇ ತಾರೀಕು. ನನ್ನ ಕೊಲೆಗೆ 5 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದರು ಅಂತ MLC ರಾಜೇಂದ್ರ ಹೇಳ್ಕೊಂಡಿದ್ದಾರೆ. ಒಬ್ಬ MLCಯನ್ನು 5 ಲಕ್ಷ ರೂಪಾಯಿ ಕೊಟ್ಟು ಸುಪಾರಿ ಕೊಟ್ಟು ಕೊಲೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಹೌದು ಅಂತ ಇಟ್ಕೊಳ್ಳೋಣ, ಅವ್ರು ಹೇಳಿರುವಂಥ ಆರೋಪ ಹೌದು ಅಂತ ಇಟ್ಕೊಳ್ಳೋಣ, ಇಮಿಡಿಯೇಟ್ ಆಗಿ ಇವರಿಗೆ ಗೊತ್ತಾದ ತಕ್ಷಣ ಯಾಕೆ ಅದನ್ನು ದೂರು ದಾಖಲಿಸುವಂಥ ಕೆಲಸವನ್ನು ರಾಜೇಂದ್ರ ಅವರು ಮಾಡಿಲ್ಲ? ಅದು ಅವರ ಕಡೆಯಿಂದ ಆಗಿರುವಂತಹ ಇಂಥದ್ದೊಂದು ಪ್ರಯತ್ನ ಅವರ ವಿರುದ್ಧ ನಡೀತಿದೆ. ಯಾಕೆಂದರೆ ಅವರೊಬ್ಬ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯ, ಅವರ ಹತ್ಯೆಗೆ ಯತ್ನ ಮಾಡಿರುವಂಥದ್ದು ಅಂತ ಹೇಳಿದರೆ ಅದೇನು ಸುಲಭದ ಮಾತಲ್ಲ, ಅದು ಅತ್ಯಂತ ಕಠಿಣ ಪ್ರಕರಣ ಆಗುತ್ತೆ, ಗಂಭೀರ ಪ್ರಕರಣ ಆಗುತ್ತೆ. ಆ ಕೆಲಸವನ್ನು ಯಾಕೆ ಮಾಡಿಲ್ಲ? ನನ್ನ ಕೊಲೆಯ ಸುಪಾರಿ ಬಗ್ಗೆ ಒಂದು ವಾಯ್ಸ್ ರೆಕಾರ್ಡ್ ಕೂಡ ಬರುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ನನಗೊಂದು ವಾಯ್ಸ್ ರೆಕಾರ್ಡ್ ಬರುತ್ತೆ, ಅದರಿಂದಾಗಿ ನನಗೆ ಗೊತ್ತಾಗಿತ್ತು. ಫೋನ್ ಕಾಲ್ಸ್ ರೆಕಾರ್ಡ್ಗಳನ್ನು DGಗೆ ಕೊಟ್ಟಿದ್ದೀನಿ ಅಂತ ರಾಜೇಂದ್ರ ಅವರು ಹೇಳ್ಕೊಂಡಿದ್ದಾರೆ. ಆ ರೆಕಾರ್ಡ್ಸನ್ನು ಕೂಡ ಕೊಟ್ಟಿದ್ದಾರೆ. ರಾಜೇಂದ್ರ ಅವರು ಇವತ್ತು ಏನೇನೆಲ್ಲ ಹೇಳ್ಕೊಂಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನನ್ನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಅನ್ನೋವಂಥದ್ದು ಮಾತಲ್ಲ. ಬಟ್ ಆದರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ, ಸೊ ಅದು ಈಗ ಸದನದಲ್ಲಿ ತನಿಖೆ ಮಾಡೋದಕ್ಕೆ ಒತ್ತಾಯ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದ್ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತೀನಿ. ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ, ಆಯಿತಾ? ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯಕ್ಕೆ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮಧುಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋವಂಥದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಈಗ ನಮ್ಮ ಮೇಲೆ ಪ್ರಯತ್ನ ಮಾಡಿದ್ದಾರೆ, ಸಕ್ಸಸ್ ಆಗಿಲ್ಲ. ನಾಳೆ ಇನ್ನೊಬ್ಬರ ಮೇಲೆ ಮಾಡಲ್ಲ ಅನ್ನೋದೇ ಅದು. ಇವತ್ತು ನಮ್ಮ ಮೇಲೆ ಆಗಿದ್ದು ನಾಳೆ ಇನ್ನೊಬ್ಬನ ಮೇಲೆ ಆಗ್ಬೋದು, ಇಲ್ಲ ನಿಮ್ಗಳ ಮೇಲೆ ಮಾಡ್ಬೋದಪ್ಪ, ಅದು ಆಗಬಾರ್ದು ಅನ್ನೋ ಒಂದು ಇದ್ರ ಮೇಲೆ ನಾವು ಇವತ್ತು ತನಿಖೆ ಮಾಡಿ ಆದಷ್ಟು ಬೇಗ ಇದ್ರ ಉತ್ತರ ಬರಬೇಕು. ತನಿಖೆಯಲ್ಲಿ ಯಾರೆಲ್ಲ ಹಿಂದೆ ಇದ್ರೆ ಅದು ಬರಬೇಕು. ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಇಲ್ಲ ಅದೇನು ನೀವು ಯಾವ ಹೇಳ್ತೀವಿ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ವಿಚಾರ ಸತ್ಯವೇ ಆಗಿದ್ರೆ 10 ಬಾರಿ ಹೇಳಿದಾಗಲೂ ಕೂಡ ಒಂದೇ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಒಂದೇ ಲೈನಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಇದು 4-5 ಬಾರಿ ಮಾತಾಡುವಾಗಲೇ 4-5 ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಸತ್ಯನಾ, ಏನು ಕತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಕ್ವಶನ್ ಮಾಡುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅವರು. ನವೆಂಬರ್ ಟು ಮಾರ್ಚ್ ಎಲ್ಲ ಸಸ್ಪೆನ್ಸ್ ಆಗಿದೆ. ಯಾಕಂದರೆ ನವೆಂಬರ್ ತಿಂಗಳಲ್ಲೇ ಆಗಿದ್ದಿದೆಯಲ್ಲ ಅಂತ. ನವೆಂಬರ್ 16ರಂದು ಮಗಳ ಬರ್ತ್ಡೇ ಸಂದರ್ಭದಲ್ಲಿ ಏನು ಹತ್ಯೆಗೆ ಸ್ಕೆಚ್ ಹಾಕಿದ್ರಂತೆ. ಬರ್ತ್ಡೇ ಸಂಭ್ರಮಕ್ಕೆ ಶಾಮಿಯಾನ ಹಾಕುವ ನೆಪದಲ್ಲಿ ಬಂದಿದ್ರು. ನೋಡಿ, ಶಾಮಿಯಾನ ಹಾಕೋರು ಕೊಲೆ ಮಾಡೋದಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ರಾಜೇಂದ್ರ ಕೊಲೆ ಮಾಡಲೆಂದೇ 5 ಲಕ್ಷ ರೂಪಾಯಿ ಸುಪಾರಿಯನ್ನು ಕೂಡ ಅವರು ಪಡ್ಕೊಂಡಿದ್ರಂತೆ. ನವೆಂಬರ್ನಲ್ಲಿ ಆಗಿದ್ದಂಥ ಸ್ಕೆಚ್ ಜನವರಿಯಲ್ಲಿ ಅವರಿಗೆ ಗೊತ್ತಾಗಿದ್ದಂತೆ. ನವೆಂಬರ್ನಲ್ಲೇ ಆಗುತ್ತೆ ಇಂಥ ಸ್ಕೆಚ್ ಹಾಕಿರ್ತಾರೆ, ಓಕೆ, ಅವಾಗ ಗೊತ್ತಾಗಲಿಲ್ಲ. ಜನವರಿಯಲ್ಲಿ ಗೊತ್ತಾಗಿದೆಯಲ್ಲ, ಅಟ್ಲೀಸ್ಟ್ ಜನವರಿಯಲ್ಲಿ ಆದರೂ ದೂರ ದಾಖಲಿಸಬೇಕಾಗಿತ್ತಲ್ಲ, ಆಗಲೂ ಮಾಡಿಲ್ಲ. ನವೆಂಬರ್ ಸ್ಕೆಚ್ ಜನವರಿಯಲ್ಲಿ ರಿವೀಲ್, ಮಾರ್ಚ್ ಆದರೂ ಕೂಡ ಮರೆಯಾಗಿತ್ತು ಯಾಕೆ ಅಂತ. ಮಾರ್ಚ್ವರೆಗೂ ಕೂಡ ಕಾಯುತ್ತಾ ಅವಶ್ಯಕತೆ ಇತ್ತಾ? ತಮಾಷೆಗೆ ಅಂದ್ಕೊಂಡಿದ್ರ ಅಥವಾ ಸೀರಿಯಸ್ನೆಸ್ ಈಗ ಅರ್ಥ ಆಗ್ತಿದೆಯಾ? ಅಥವಾ ಯಾವುದೋ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಬೇಕಾಗಿ ಇನ್ಯಾವುದೋ ಕೇಸನ್ನು ತೆಗೆದುಕೊಂಡು ಬಂದು ಇವರು ಹೇಳ್ತಿದ್ದಾರಾ? ಈ ರೀತಿಯಂಥ ಅನುಮಾನಗಳನ್ನು ರಾಜಕಾರಣಿಗಳು ಹುಟ್ಟಿಸಬಾರ್ದು. ಆ ಲೆವೆಲ್ನಲ್ಲಿ ಇವರು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಈ ಇಡೀ ಪ್ರಕರಣವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ
ಆರಂಭದಿಂದಲೂ ಕೂಡ ಅನುಮಾನಗಳ ಸುತ್ತಲೂ ಸುತ್ತುತ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ ಕೇಸ್. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸದನದಲ್ಲಿ KN ರಾಜಣ್ಣ ಪ್ರಸ್ತಾಪ ಮಾಡುವ ವಿಚಾರದಲ್ಲೂ ಕೂಡ ಗೊಂದಲ ಎದ್ದಿತ್ತು. ನಂತರ ತಾವಾಗೇ ಮಾಡಿದ್ರು, ಯತ್ನಾಳ್ ಕೇಳಿದ್ದಕ್ಕೆ ಮಾಡಿದ್ರು, ಹೇಳಿ ಮಾಡಿಸಿದ್ರು, ಈ ರೀತಿಯಂಥ ಪ್ರಶ್ನೆಗಳು ಕೂಡ ಇದ್ದೇ ಇದ್ದಾವೆ. ದೂರು ಕೊಡುವಂತಹ ವಿಚಾರದಲ್ಲೂ ಕೂಡ ಗೊಂದಲ, ವಿಳಂಬ, ನಿಗೂಢ ನಿರ್ಧಾರಗಳು ಸಾಗಿದ್ವು. ಪೊಲೀಸ್ ಸ್ಟೇಷನ್ ಬದಲು ಗೃಹ ಸಚಿವರು DGPಗೆ ದೂರು ಕೊಡುವಂತಹ ಕೆಲಸವನ್ನು ಮಾಡಿದರು. ಪೊಲೀಸ್ ಠಾಣೆಗೆ ಇವರು ಹೋಗಲೇ ಇಲ್ಲ. ಆರಂಭದಿಂದಲೂ ಕೂಡ ಹನಿ ಟ್ರ್ಯಾಪ್ ಅಂತಿದ್ದವರು ಇದೀಗ ಸುಪಾರಿ ಕಿಲ್ಲರ್ನ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದನ್ನು ನಂಬಬೇಕು ಅಂತ ಅಂತಿಮವಾಗಿರುವಂಥ ಪ್ರಶ್ನೆ, ಯಾವುದನ್ನು ನಂಬಬೇಕು? ಎಲ್ಲ ಕಥೆಯು ಒಂದೇ ಧಾಟಿಯಲ್ಲಿದ್ದರೆ, ಸತ್ಯವೇ ಆಗಿದ್ದರೆ ಅದು ಸತ್ಯ ಎಲ್ಲವೂ ಕೂಡ ಒಂದೇ ರೀತಿಯಂಥ ಕಥೆಯಲ್ಲಿ ಬರ್ತಾ ಇತ್ತು. ಮಹಾನಾಯಕನ ವಿರುದ್ಧ ಮಾತನಾಡಲು ಹಿಂದೇಟು ಹಾಕ್ತಿದ್ದಾರಾ ಅಪ್ಪ ಮಗ, ಅಥವಾ ಅವ್ರನ್ನ ಬಚಾವ್ ಮಾಡೋದಕ್ಕೆ ಬೇಕಾಗಿ ಹಿಂಗೆಲ್ಲ ಮಾತನಾಡ್ತಿದ್ದಾರೆ, ಅಥವಾ ಅವ್ರ ಮೇಲೆ ಅನವಶ್ಯಕವಾಗಿ ಗೂಬೆ ಕೂರಿಸೋದಕ್ಕೆ ಹೋಗಿ ಅದು ಯಾವುದಕ್ಕೂ ಯತ್ನ ಆಗ್ತಾ ಇಲ್ಲ, ಅದು ಸಕ್ಸಸ್ ಕಾಣ್ತಾ ಇಲ್ಲ ಅನ್ನೋದ ಕಾರಣಕ್ಕೆ ಈಗ ತಾವೇ ಉಲ್ಟಾ ಬೇರೆ ಬೇರೆ ರೀತಿಯಾದ ಕತೆ ಹೇಳ್ತಿದ್ದಾರೆ. ಈ ಎಲ್ಲ ಅನುಮಾನಗಳು ಕೂಡ ಗೋಚರಿಸ್ತಾ ಇರುವಂಥ ಹೈಕಮಾಂಡ್ ಎಂಟ್ರಿಯಿಂದಾಗಿ ಎಲ್ಲ ನಿರ್ಧಾರಗಳು ಕೂಡ ನಿಗೂಢವಾಗಿ ಹೋಗ್ತಿದ್ಯಾ ಅಂಥೇಳಿ. ಅಂದರೆ ತಾವು ನೇರ ನಡೆ ನೇರ ನುಡಿಯವರು ಅಂತ ಹೇಳಿದಂಥವ್ರು ನೇರ ನಡೆ ನುಡಿಯಲ್ಲೇ ಇರಬೇಕಾಗಿತ್ತು. ಆದರೆ ಅದನ್ನು ಬಿಟ್ಬಿಟ್ಟು ಪ್ರತಿ ಬಾರಿಯೂ ಕೂಡ ಇಲ್ಲಿ ಮಾತುಗಳು ಬದಲಾಗ್ತಾ ಇರುವಂಥವ್ರ ಅರ್ಥ ಏನು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥ. ಒಟ್ಟಿನಲ್ಲಿ ಈ ಇಡೀ ಪ್ರಕರಣವನ್ನು ನಾನು ನೋಡ್ತಾ ಹೋದಾಗ ಹಲವಾರು ಟ್ವಿಸ್ಟ್ಗಳು ತೆಗೆದುಕೊಳ್ತಾ ಇದೆ. ನಿಜಕ್ಕೂ ಇಲ್ಲಿ ಆಗಿದ್ದೇನು ಅಂತೇಳಿ ಬಹುಶಃ ಇದರ ಬಗ್ಗೆ ಮಾತನಾಡಿದ್ರಲ್ಲ, ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದೇಳಿ, ಅವ್ರಿಗೆ ಈಗ ಗೊಂದಲ ಆಗಿರಬೇಕು. ನಿಜಕ್ಕೂ ಆಗಿದ್ದೇನು ಅಂತ ಅವರನ್ನೇ ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತರ ಸಿಗಬಹುದೇನೋ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.